ಮಗ ಸರ್ ಅಲ್ಲಿ ಒಳಗಿದ್ದಾರೆ ಸರ್, ಒಳಗಿದ್ದಾರೆ ಸರ್, ಇಲ್ಲೇ ಇದ್ದಾರೆ ಅವರು. ಇದು ಜೊತೆಲಿ ಸೇರ್ಕೊಂಡಿದ್ದಾರೆ, ಇಲ್ಲೇ ಇದ್ದಾರೆ. ನಮಗೆ ಗ್ರಾಮ ಠಾಣೆ ಒಳಗಡೆ 2 ಮನೆ ಇದೆ ಸರ್, ಈಗಲೂ ಕಂದಾಯ ರನ್ನಿಂಗ್ ಇದೆ. ಅಲ್ಲಿ ಮನೆ ಬಿದ್ದೋಯ್ತದೆ, ಕಟ್ಕೊಂಡು ಹೋಯ್ತೀನಿ ಕಣಪ್ಪ ಅಂತ ಬಂದು ಸೇರ್ಕೊಂಡ್ಮೇಲೆ ಹೋಗ್ದಲೆ ನಮ್ಮೇ ದಾಂಧಲೆ ಮಾಡ್ಕೊಂಡು ಒತ್ತುವರಿ ನಂದು ಅಂತ ದಾಂಧಲೆ ಮಾಡ್ತಾರೆ. ಕ್ರಯ ಪತ್ರ ಬರ್ಕೊಡುವಾಗ 70 ಚೆಕ್ ಬಂದು ಯಾಕೆ ಬರ್ಕೊಟ್ಟಿದ್ದಾರೆ. ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ಹಳ್ಳ, ಉತ್ತರಕ್ಕೆ ನಂಜೇಗೌಡ ಜಮೀನು, ದಕ್ಷಿಣಕ್ಕೆ ಸರ್ಕಾರಿ ಗುಂಟೋಪು ಅಂತ ಹಾಕ್ಬಿಟ್ಟೆ ಬರ್ಕೊಟ್ಟಿದ್ದಾರೆ. ಅದು ಒಳಗಡೆ ಒತ್ತುವರಿ ಇದೆ. ಯಾವುದಪ್ಪ ಸರ್ವೆ ನಂಬರ್ ಇದೆ ಸರ್? 122 122 2 ಎಕರೆ 21 ಗುಂಟೆ. ಅಲ್ಲ ಸರ್, 2 ಎಕರೆ 21 ಗುಂಟೆ ಮೊದಲು ತೆಗೆದುಬಿಟ್ಟಿದ್ದೀವಿ ಸರ್. ಅಲ್ಲಿ ಇಲ್ಲಿ ಪಕ್ಕದಲ್ಲಿ ಸರ್ 122 ತೆಗೆದುಬಿಟ್ಟಿದ್ದೀವಿ 21 ಗುಂಟೆ. ಮತ್ತು ಪಿತ್ತಾರಿ ತಾಸ್ತಿ ಅದು 122, ಅದು 122 ಸರ್. ಇಲ್ಲಿದೆ ಪಕ್ಕದಲ್ಲಿ. ಅದರಲ್ಲಿ ಅವರಿದ್ದಾರಾ? ಅದರಲ್ಲಿ ಅವರಿದ್ದಾರೆ ಸರ್. ನೋಡಿ ಸರ್, ನೀವು 91ರಲ್ಲಿ ಅದು ಅವರೇ ಇದೆ ಸರ್. 20 ಗುಂಟೆ. 34ರಲ್ಲಿ ಸರ್ ಅವೆಲ್ಲ ಪಿತ್ತಾರಿ ತಾಸ್ತಿ ಎಲ್ಲ ಅವರೇ ಇದ್ದಾರೆ ಸರ್. ಮಗನೇ ಇದೆ ಸರ್ ಎಲ್ಲರೂ. ಬೇಕಾದ್ರೆ ಟ್ಯಾಕ್ಟ್ರ್ ಉಕ್ಕೆ ಹೊಡೆಯೋರು ಅದಕ್ಕೆ ಕೇಳ್ತೀನಿ ಸರ್. ಜೀವನಾಂಶ ಕೊಡಿ ಅಂತ ಏನೋ ಕೇಳ್ತಾರೆ. ಇದು ಸರ್ 2 ಎಕರೆ ಒತ್ತುವರಿ ಸ್ವಲ್ಪ ಇದೆ ಸರ್. ಇದನ್ನು ನಾವು ಉತ್ಪನ್ನ ಮಾಡ್ಕೊಬರ್ತೀವಿ ಸರ್. ಅವಾಗ ನಮ್ಮ ಅಪ್ಪನ ಜಮೀನು ಪಕ್ಕ ಮಾಡ್ತೀವಿ. ಅವನು ಹೇಳಿದ್ರೆ ನಮ್ಮ ಅಪ್ಪನ ತೊಂದರೆ ಕೊಡಲ್ಲ ಅಂತ. ಏನು ಇದಕ್ಕೆ ಹೋಗಿದ್ರಾ? ಇದು ಯಾವುದು ಮಂಡ್ಯ? ಹೌದು ಸರ್, ಕರೆಡಿತ್ತು ಇವತ್ತು. ಹಲೋ, ಹಾಂ, ಯಾರು ಕೊಟ್ಟಿಲ್ಲ? ಅವರೇ ಮಾವನಿಗೆ ಹಾಕ್ತೀವಿ. ಜಂಟಿ ಹೇಳಿಕೆ ಒಂದು ಕೊಟ್ಟು ನಾವು ಖಾಲಿ ಮಾಡ್ಕೊಳ್ತೀವಿ. 2023 ಅಂತೇಳಿ ನಾವು 90% ಅಂತ ಜಂಟಿ ಹೇಳಿಕೆ ಹೇಳಿಕೆನೂ ಕೊಡ್ತೀವಿ. ತಾತ ಅಲ್ಲಿ ಮನ್ಸಿಗೆ ಮೇಡಮ್ ಸರ್, ಇದಕ್ಕೆ ನಾನೇ 3 ಸತಿ ಬಂದಿದ್ದೀನಿ. ಇವರು AC ಕೋಟಲ್ಲಿ ಹಾಕೊಂಡಿದ್ರು. ದಾರರು ಪ್ರತಿ ಮಾಹೆ ರು 5,000ಗಳನ್ನು ಜೀವನಾಂಶಕ್ಕಾಗಿ ನೀಡುವುದರ ಜೊತೆಗೆ ಸದರಿರವರ ಯೋಗಕ್ಷೇಮ ನೋಡಿಕೊಳ್ಳಲು ಆದೇಶಿಸಿದೆ. ಹಾಗೂ ಪ್ರಕರಣ ಉಭಯೋತ್ತರಗಳು ಆಸ್ತಿ ಹಂಚಿಕೆ ವಿಚಾರದಲ್ಲಿ ತಮ್ಮ ಹಕ್ಕು ಬಾಧ್ಯತೆಗಳನ್ನು ಸಕ್ಷಮ ಪ್ರಾಧಿಕಾರವಾದ ಮಾನ್ಯ ಸಿವಿಲ್ ನ್ಯಾಯಾಲಯದ ಮೂಲಕ ಪರಿಹಾರ ಕೊಂಡುಕೊಳ್ಳಲು ಆದೇಶಿಸಿದೆ. ಪ್ರಸ್ತುತ ಅವರು ಈ ಮನೇಲಿ ಇರಬಾರ್ದು ಅಂತ ಒಂದು ಆದೇಶ ತಂದಿದ್ದಾರೆ. ನೀವು ಇರಬಾರ್ದು, ನೀವು ಮನೆ ಮಾಡಿಬಿಟ್ಟು ನೀವು ಕೋರ್ಟಿಗೆ ಹೋಗಿ ಆದೇಶ ತಂದು ಈ ಮನೆಯಲ್ಲಿ ನಮ್ಮ ತಂದೆ ಹೇಳಂಗಿಲ್ಲ ಇಲ್ಲ. ಆಮೇಲೆ ನಾವು ಬಲವಂತವಾಗಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ಸ್ಬೇಕಾಗುತ್ತೆ. ನೋಡಿ, ಮೊದಲಿಂದ ನಾವೆಲ್ಲ ಮೇಡಮ್ ಇರೋದು ಬಲವಂತದಿಂದ ಹಾಕುತ್ತದೆ. ಹೇಳಿದ ಅರ್ಥ ಆಗ್ತಿದ್ದೀನಮ್ಮ. ಎಷ್ಟು ಆದೇಶ ಅಷ್ಟು ಇರಮ್ಮ ನಿಮಿಷ, ಯಾಕಮ್ಮ ಇಲ್ಲ ಸುಮ್ಮನೆ ಇರಮ್ಮ, ಕತೆ ಹೇಳ್ಬೇಡ. ಅಷ್ಟು ಬಿಟ್ಟರೆ ಒಂದು ಆನೆ ಕೊಟ್ಟು ಎಂತಂದಿಲ್ಲ. ಇಡೀ ಆಸ್ತಿ ಆರಣ್ಯ ಒಂದು 20 ಎಕರೆ ಆಸ್ತಿ ಹತ್ತಿರ ಅದೇ ಸ್ವಾಮಿ. ಇಲ್ಲಿದೆಲ್ಲ ಕಷ್ಟದ ಸಂಪಾದನೆ ಮಾಡಿದೆ. ಇವರು ಎಲ್ಲ ನಮಗೆ ಎಲ್ಲಿಂದ ಬಂತು? ಏನು ಸಂಪಾದನೆ ಮಾಡ್ತೀವಿ? ಕೂಲಿ ಮಾಡ್ತೀವಿ. ಮನೆಯಿಂದ ಆಚೆ ಹೋಗ್ತಾರ ಬಿಡ್ತಾರ ಹೇಳ್ಬೇಕು. ಬೇರೆ ಪಂಚಾಯತಿ ಇಲ್ವಾ? ನಾವು ದಿನ ಎಲ್ಲ ಇದೆ ಮಾಡ್ಕೊಂಡು 2 ಎಕರೆ 21 ನಿಮಿಷ ಅಮ್ಮ. ಚಲೋ ಅವರು ಸಿದ್ದೇಗೌಡ ನಾವು ಅಪ್ಪ ಮಕ್ಕಳು ಉಂಟವರೆಗೂ ಅವ್ರು ಯಾವ್ದು ಇಲ್ಲ ಇಲ್ಲಿ. ಆಯ್ತಪ್ಪ, ಯಾವ್ದು ಇಲ್ಲ. ಅವ್ರು ಬೇಕಾದ್ರೆ ಅಲ್ಲಿ ಕೇಳ್ಕೋಬಹುದು, ಹೇಳ್ಕೋಬಹುದು. ನಮ್ಮ ಅಪ್ಪನ ಜಾಗ ಒಂದು ನಿಮಿಷ ರೀ ಇದ್ದೀರಾ? ಅನುಭವ ಸರ್ವೆ ನಂಬರ್ 91ರಲ್ಲಿ 20 ಗುಂಟೆ. 91ರಲ್ಲಿ 20 ಗುಂಟೆ.
ನಿಮ್ಮ ಹೆಸರಲ್ಲಿದೆ ನಿಮ್ಮ ಹೆಸರಲ್ಲಿದೆ ಸರ್ವೆ ನಂಬರ್ದಲ್ಲಿದ್ದೀರಾ ಅನುಭವ ಎಲ್ಲಾನು ಇದ್ದೀನಿ ಒಳ್ಳೆ ಜಮೀನಿಗೆ ಪೂರ್ತಿ ಆಗಿದೆ ಇದು ಬಿಟ್ರೆ ಎಲ್ಲ ಅವ್ರ ಹೆಸರಲ್ಲೇ ಇರೋದು ನಾವೇನು ಯಾರ ಸಾಹೇಬ್ರು ಹೇಳ್ತಾವ್ರೆ ಇಲ್ಲ ನನ್ನ ಹೆಸರು ಐತೆ ಇಲ್ಲ ಅಂತ ಹೇಳು ಸುಮ್ಮನೆ ನೀವು ಅನುಭವದಲ್ಲಿ ಇವ್ರ ಹೆಸರಲ್ಲೇ ಇದೆ ಅಲ್ವಾ ಸರ್ವೆ ನಂಬರ್ 45ರಲ್ಲಿ 36 ಗುಂಟೆ ಅನುಭವದಲ್ಲಿ ಇದ್ದೀರಾ ನೀವು ಸರ್ವೆ ನಂಬರ್ 36 17 ಗುಂಟೆ ಅನುಭವದಲ್ಲಿದ್ದೀರಾ ಸರ್ವೆ ನಂಬರ್ 26ರಲ್ಲಿ 10 ಗುಂಟೆ ನೀವು ಅನುಭವದಲ್ಲಿದ್ದೀರಾ ಸರ್ವೆ ನಂಬರ್ 11ರಲ್ಲಿ 33 ಗುಂಟೆ ಹಾಂ ಅಲ್ಲ ಅನುಭವ ಯಾರಿರೋದು ಓಕೆ ಸರ್ವೆ ನಂಬರ್ 8ರಲ್ಲಿ 36 ಗುಂಟೆ ನೀವಿದ್ದೀರಾ ಓಕೆ ಇದೆಲ್ಲಪ್ಪ ನಮ್ಮ ವಿ ಎಲ್ರಿ ಸರಿ ಹಾಂ ಹೇಳಿ ಇದು 2 ಎಕರೆ 21 ಗುಂಟೆ ಹಾಂ ಆಮೇಲೆ ಒಂದು 20 ಗುಂಟೆ 3 ಎಕರೆ ಆಮೇಲೆ 35 ಗುಂಟೆ ಈ ಗ್ರಾಮದಲ್ಲಿ ಗೊರ್ವಿ ಗ್ರಾಮದಲ್ಲಿ ಸರ್ವೆ ನಂಬರ್ 122 ಮತ್ತು ಹಲವಾರು ಸರ್ವೆ ನಂಬರ್ಗಳ ಇದಕ್ಕೆ ಹಿರಿಯ ಪೋಷಕರ ಏನು ಕಾನೂನು ಉಲ್ಲಂಘನೆ ಆಗಿತ್ತು. ಅದಕ್ಕೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲೇನು ಸಿದ್ದೇಗೌಡ ಅಂತ ಹಿರಿಯ ನಾಯಕರಿದ್ದಾರೆ, ಅವ್ರ ಮಗ ರಮೇಶ್ ಮತ್ತು ಅವರ ವೈಫು ಜ್ಯೋತಿ ಅಂತ ಒಂದು ಇದರಲ್ಲಿ ಆದೇಶ ಆಗಿತ್ತು. ಮನೆ ಉಪವಿಧಿಕಾರಿಗಳು 5,000 ರೂಪಾಯಿನ ಪ್ರತಿ ತಿಂಗಳು ಅವರ ಮೇಂಟೆನೆನ್ಸಿಗೆ ಕೊಡಬೇಕು ಅಂತ, ಜೊತೆಗೆ ಮನೇನ ವೆಕೆಟ್ ಮಾಡಬೇಕು, ಜೊತೆಗೆ ಅವರು ಸಿದ್ದೇಗೌಡರ ಹೆಸರಲ್ಲಿ ಅವ್ರು ಪರ್ಚೇಸ್ ಮಾಡಿದಂತಹ ಜಮೀನುಗಳು ಅವುಗಳಲ್ಲಿ ಉಳುಮೆಯನ್ನು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದನ್ನು ಅವರು ಬಿಟ್ಕೊಡ್ಬೇಕು ಅವ್ರಿಗೆ. ಯಾಕೆಂದರೆ ಅದು ಅವರೇ ಸ್ವತಃ ತಂದೆನೇ ಹೇಳಿರೋದ್ರಿಂದ ರಮೇಶ್ ಅವರು ಬಿಟ್ಕೊಡ್ಬೇಕು ಅಂತ ಹೇಳಿದ್ವಿ. ಮತ್ತು ರಮೇಶ್ ಅವ್ರಿಗೆ ಒಂದು 3 ಎಕರೆ 1 ಗುಂಟೆ ಜಮೀನು ಅವರ ಸ್ವಂತ ಕ್ರಯದ್ದಿದೆ, ಅದರಲ್ಲಿ ಮಾತ್ರ ಉಳುಮೆ ಮಾಡ್ಕೋಬೇಕು. ಮತ್ತು ಅವ್ರಿಗೇನಾದ್ರು ಆಸ್ತಿ ವಿಚಾರದಲ್ಲಿ ಇಶ್ಯೂ ಇದ್ದರೆ ಅದನ್ನು ಮನೆ ಸಿವಿಲ್ ನ್ಯಾಯಾಲಯದಲ್ಲಿ ಆದೇಶವನ್ನು ಪಡೆದು ತದನಂತರ ಕ್ರಮ ವಹಿಸ್ಬೋದಾಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು.